ಯೇಸುವಿನ ನಾಮದಲ್ಲಿ ಈ ಬೆಳಗ್ಗೆ ನಿಮಗೆ ಸ್ವಾಗತಿಸ್ತೇನೆ. ಇವತ್ತಿನ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 10ನೇ ಅಧ್ಯಾಯ 24ನೇ ವಾಕ್ಯದಲ್ಲಿ ಯೇಸು ಹೀಗೆ ಹೇಳಿದ್ದಾನೆ, ಗುರುವಿನಕ್ಕಿಂತ ಶಿಷ್ಯನು ದೊಡ್ಡವನಲ್ಲ ಅಂತ ಯೇಸು ಹೇಳಿದ್ದಾನೆ. ಪ್ರಿಯರೇ, ಈ ಗುರು ಅಂಬೋದು ನಮ್ಮ ಜೀವಿತದಲ್ಲಿ ಒಬ್ಬರು ಬೇಕು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ಗುರು ಇಲ್ಲದಿದ್ದರೆ ನಾವು ಗುರಿ ಮುಟ್ಲಕ್ಕೆ ಅಸಾಧ್ಯ. ನಮ್ಮ ಹತ್ತಿರ ಗುರಿ ಇದೆ, ಗುರು ಇಲ್ಲದ ಕಾರಣ ಆ ಗುರಿಯನ್ನು ಮುಟ್ಲಕ್ಕೆ ಸಾಧ್ಯ. ಪ್ರಿಯರೇ, ನೋಡ್ರಿ, ನಾವು ಚಿಕ್ಕ ಮಕ್ಕಳಿಗೆ ನೋಡುವಾಗ ಅವರಿಗೆ ತಾಯಿ ತಂದೆ ಎಂಬ ಗುರು ಇರುತ್ತದೆ. ನಾವು ವಿದ್ಯಾರ್ಥಿಯನ್ನು ನೋಡುವಾಗ ಅಲ್ಲಿ ಕೂಡ ಗುರು ಇರುತ್ತದೆ. ನಾವು ಏನಾದರೂ ಕೆಲಸಕ್ಕೆ ಒಂದು ದೊಡ್ಡ ಕೆಲಸವನ್ನು ಸೇರಬೇಕಂದರೆ ಅಲ್ಲಿ ಕೂಡ ಗುರು ಇರುತ್ತಾರೆ. ನಾವು ಎಲ್ಲಾದರೂ ಹೋದರೂ ನಮಗೆ ಗುರು ಪ್ರಾಮುಖ್ಯ. ಪ್ರಿಯರೇ, ನಮಗೆ ಒಂದು ಗುರಿ ಇದೆ. ನಿಮಗೆ ಗುರಿ ಇದ್ದಿರಬಹುದು, ಮನೆ ಕಟ್ಟಲಿಕ್ಕೆ ಒಂದು ಗುರಿ ಇದ್ದಿರಬಹುದು, ಒಂದು ದೊಡ್ಡ ವ್ಯಾಪಾರವನ್ನು ಮಾಡ್ಲಿಕ್ಕೆ ಗುರಿ ಇದ್ದಿರಬಹುದು, ನಿನ್ನನ್ನು ನೀನು ಒಳ್ಳೆ ಮಾಡ್ಲಿಕ್ಕೆ ನಿನಗೆ ಒಂದು ಗುರಿ ಇದ್ದಿರಬಹುದು, ನೀನು ಅನೇಕ ಸೇವೆ ಮಾಡ್ಲಿಕ್ಕೆ ಒಂದು ಗುರಿ ಇದ್ದಿರಬಹುದು. ಆದರೆ ಆ ಗುರಿ ಇದೆ ನಿನ್ನ ಬಳಿಗೆ, ಗುರು ಇಲ್ಲದ ಕಾರಣ ಆ ಗುರಿಯನ್ನು ಮುಟ್ಲಕ್ಕೆ ನಿನಗೆ ಸಾಧ್ಯ ಆಗ್ತಾ ಇಲ್ಲ. ಪ್ರಿಯರೇ, ಅದಕ್ಕೆ ಇವತ್ತು ಯೇಸು ಹೇಳ್ತಾ ಇದ್ದಾನೆ, ನಿನ್ನ ಹತ್ತಿರ ಗುರಿ ಇದೆ, ಯೇಸು ನಿನ್ನ ಬೆಳೆಗೆ ಬಂದರೆ ಆ ಗುರಿಯನ್ನು ಮುಟ್ಟಲಕ್ಕೆ ನಿನಗೆ ಶಕ್ತಿ ಉಳ್ಳ ಆ ಸಾಮರ್ಥ್ಯವನ್ನು ಕೊಡ್ಲಕ್ಕೆ ಯೇಸು ಇದ್ದಾನೆ. ಪ್ರಿಯರೇ, ಅದಕ್ಕೆ ನೀನು ಯಾರಾದರೂ ಇರಬಹುದು, ಎಲ್ಲಾದರೂ ಇರಬಹುದು, ನಿನ್ನ ಹತ್ತಿರ ಒಂದು ಗುರಿ ಇದೆ, ನೀನು ಮುಂದಕ್ಕೆ ಹೋಗೋದೊಂದು ಗುರಿ ಇದೆ, ನೀನು ಈ ಲೋಕದಲ್ಲಿ ಒಂದು ದೊಡ್ಡ ವ್ಯಕ್ತಿ ಆಗೋದೊಂದು ಗುರಿ ಇದೆ. ಗುರಿ ಇರಬೇಡದಂತ ನಾನು ಅಂತ ಇಲ್ಲ, ಆದ್ರೆ ಗುರು ಪ್ರಾಮುಖ್ಯ. ಪ್ರಿಯರೇ, ಆ ಗುರು ನಿನಗೆ ಸಹಾಯ ಮಾಡುತ್ತಾನೆ, ಆ ಗುರು ನಿನಗೆ ಮುಂದಕ್ಕೆ ಹೋಯ್ತಾನೆ, ಆ ಗುರು ನಿನ್ನ ಗುರಿಗೆ ಆಲೋಚನೆಗಳನ್ನು ಕೊಡುತ್ತಾನೆ, ಆ ಗುರು ನಿನ್ನನ್ನು ಎಲ್ಲಾ ಸ್ಥಳದಲ್ಲಿ, ವಿಶಾಲವಾದ ಸ್ಥಳದಲ್ಲಿ ನಿನಗೆ ಒಯ್ಲಕ್ಕೆ ಆತನು ಪ್ರಯತ್ನ ಮಾಡುತ್ತಾನೆ. ಆ ನಿನ್ನ ಗುರಿಯನ್ನು ಮುಟ್ಟಲಕ್ಕೆ ಆತನು ನಿನಗೆ ಸಹಾಯ ಮಾಡುತ್ತಾನೆ. ಅದಕ್ಕೆ ಪ್ರಿಯರೇ, ಈ ಲೋಕದಲ್ಲಿ ಅನೇಕ ಜನರ ಹತ್ತಿರ ಗುರಿ ಇದೆ, ಆದರೂ ಗುರು ಇಲ್ಲದ ಕಾರಣ ಅವರು ಗುರಿಯನ್ನು ಮುಟ್ಲಕ್ಕೆ ತಡವಾಗ್ತಾ ಇದೆ. ಪ್ರಿಯರೇ, ಇವತ್ತು ನಾನು, ನೀನು, ಇಡೀ ಪ್ರಪಂಚದ ಜನರು ಗುರು ಇಲ್ಲದ ಕಾರಣ ಅವರ ಜೀವಿತವನ್ನು ಏನಾಗ್ತಾ ಇದೆ ಅಂದರೆ, ಅವರ ಜೀವಿತದಲ್ಲಿ ಅನೇಕ ಸಮಸ್ಯೆ ಬರುತ್ತದೆ, ಅವರಿಗೆ ಸಹಾಯ ಮಾಡೋರು ಯಾರು ಇಲ್ಲ. ಅದಕ್ಕೆ ಈ ಗುರು ಪ್ರಾಮುಖ್ಯ. ಪ್ರಿಯರೇ, ಅದಕ್ಕೆ ನಿಮ್ಮ ಜೀವಿತದಲ್ಲಿ ನೀವು ಯಾರಾದರೂ ಇರಬಹುದು, ಎಲ್ಲಾದರೂ ಇರಬಹುದು, ಯಾವ ಸ್ಥಳದಲ್ಲಿ ಇರಬಹುದು, ಆದರೆ ನಿಮ್ಮ ಹತ್ತಿರ ಒಂದು ಗುರಿ ಇದೆ. ಆ ಗುರಿಯನ್ನು ಮುಟ್ಟಿಸ್ಲಿಕ್ಕೆ ಒಂದು ಗುರು ಬೇಕು. ಅದಕ್ಕೆ ನೀನು ಯಾರಾದರೂ ಇರಬಹುದು, ಯೇಸುವನ್ನು ಗುರು ಮಾಡುಕೋ. ಯೇಸು ನಿನ್ನ ಗುರಿಯನ್ನು ವೇಗವಾಗಿ ಓಡಿಸ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅದೇ ಇಡೀ ಲೋಕದ ಸೃಷ್ಟಿಕರ್ತನಾದ ಯೇಸು ಎಂಬ ಗುರುವನ್ನು ನೀನು ಮಾಡುವಾಗ ನೀನು ಗುರಿ ಮುಟ್ಲಕ್ಕೆ ನೀನು ವೇಗವಾಗುತ್ತದೆ. ಪ್ರಿಯರೇ, ನೀನು ಭಯದಲ್ಲಿ ಇದ್ದಿರಬಹುದು, ಚಿಂತೆಯಲ್ಲಿ ಇದ್ದಿರಬಹುದು, ಈಗ ನನಗೆ ಹತ್ತಿರ ಒಂದು ದೊಡ್ಡ ಗುರಿ ಇದೆ, ಅದು ಗುರು ಯಾರು ಇಲ್ಲ ಅಂತ ನೀನು ಅಂದುಕೊಳ್ತಿರ್ಬಹುದು, ಚಿಂತೆಯಲ್ಲಿ ಇದ್ದಿರಬಹುದು. ಆದರೆ ಯೇಸುವನ್ನು ಕೂಗು, ಆತನು ನಿನ್ನ ಗುರಿಯನ್ನು ಮುಟ್ಲಕ್ಕೆ ಶಕ್ತ ಉಳ್ಳವನಾಗಿದ್ದಾನೆ. ಪ್ರಿಯರೇ, ಈ ವಾಕ್ಯ ನಿನ್ನನ್ನು, ನಿನ್ನ ಕುಟುಂಬವನ್ನು, ನಿನ್ನ ಸೇವೆಯನ್ನು, ನಿನ್ನ ಎಲ್ಲಾ ಸ್ಥಳದಲ್ಲಿ ಈ ವಾಕ್ಯ ಆಶೀರ್ವಾದ ಮಾಡಲಿ.